ಬದುಕಲ್ಲಿ ಅನೇಕ ಲಕ್ಸುರಿಗಳು ಎಲ್ಲರಿಗೂ ಇರುತ್ತೆ ಅಲ್ವಾ? ದೊಡ್ಡ ಕಾರು, ದೊಡ್ಡ ಮನೆ, ಸೀರೆ, ಒಡವೆ, ಇದೆಲ್ಲ ಲಕ್ಸುರೀಸ್ ಅಲ್ವಾ? ಹೌದು. ಅಳೋದು ಒಂದು ಲಕ್ಸುರಿ, ಅದು ನನಗೆ ಗೊತ್ತಾಗಿದ್ದು ಈಗ. ಅಳೋದು ಒಂದು ಲಕ್ಸುರಿ? ಹೌದು. ಅಂದರೆ ನಾನು ಅಳಕ್ಕೆ ಆಗಲ್ವೇ? ನಾನತ್ರ ಅವಿನಾಶ್ ಪರಿಸ್ಥಿತಿ ಏನು? ನಾನತ್ರ ನಮ್ಮಮ್ಮ ಒಡೆದು ಹೋಗ್ತಾರೆ, ನಮ್ಮ ತಂದೆ ಇದ್ದರೂ ಈಗಿಲ್ಲ. ಅವರನ್ನೆಲ್ಲ ಯಾರು ನಿಭಾಯಿಸೋದು? ಅವ್ರಿಗೆಲ್ಲ ಯಾರು ಧೈರ್ಯ ತುಂಬೋದು? ಸೊ ಏನಾಗುತ್ತೆ, ಅಳು ಅನ್ನೋದು ಕ್ರಮೇಣ ಮರ್ತು ಹೋಗುತ್ತೆ. ಬಿಕಾಸ್ ಬಿಕಮ್ಸ್ ಎ ಲಕ್ಸುರಿನು ವೆನ್ ಡು ಯು ಕ್ರೈ. ಇನ್ನೊಂದು, ನಾವೆಲ್ಲ ಸಾರ್ವಜನಿಕ ಬದುಕಲ್ಲಿದ್ದೀವಿ. ಸೊ ಏನು ಹೊರಗಡೆ ನಿಂತ್ಕೊಂಡತ್ರೆ ಏನು ಅಂತ ಎಲ್ಲರೂ ಸಾಮಾನ್ಯವಾಗಿ ಯಾರಾದರೂ ಅಳ್ತಾಯಿದ್ರೆ ಎಲ್ಲರೂ ಕೇಳ್ತಾರೆ, ನಮ್ಮನ್ನು ಜಾಸ್ತಿ ಕೇಳ್ತಾರೆ. ಮತ್ತು ಈಗ ಸೋಷಿಯಲ್ ಮೀಡಿಯಲ್ಲಿ ಏನೇನೋ ಬರ್ಕೋತಾರೆ ಗೊತ್ತಾ, ಇವ್ರಿಗೆ KSIC ಸೀರೆ ಸಿಗಲಿಲ್ಲ ಅಂತ ಅಳ್ತಾ ಇದ್ದಾರೆ, ಮಾಡಬೇಕಂತನೂ ಬರೀಬೋದು. ಹೇಳ್ತಾ ಇರೋದು ನಾನು ಅಂದರೆ, ಸೊ ಆ ಅಳುಗೆ ಏನೇನೋ ಅರ್ಥಗಳನ್ನ ಕಲ್ಪಿಸ್ಕೊಂಡ್ಬಿಡ್ತಾರೆ. ಹಾಗಾಗಿ ಸಾರ್ವಜನಿಕವಾಗಿ ಅಳೋಕ್ಕಾಗಲ್ಲ, ಮನೆಯಲ್ಲಿ ಅಳೋಕ್ಕಾಗಲ್ಲ, ಎಲ್ಲಿ ಹೇಳ್ತೀರಾ? ಸೊ ಅಳು ಅನ್ನೋದು ಒಂದು ಲಕ್ಸುರಿ. ನನಗೆ ಬತ್ತು ಹೋಗಿದೆ ಅಳು. ಏನು ಮಾಡ್ತೀರಾ?